ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಗೀ ರೋಸ್ಟ್ ಮಾಡುವುದನ್ನು ತೋರಿಸ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸ್ವಲ್ಪ ಜೀರಿಗೆ, ಗೋಡಂಬಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಂತೆ, ಕೊತ್ತಂಬರಿ, ಆಮೇಲೆ ಕರಿಬೇವು ಸೊಪ್ಪು, ಸ್ವಲ್ಪ ಮೆಣಸು. ಕಾಶ್ಮೀರ ಮೆಣಸಾದರೆ ಉತ್ತಮ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕಾಗುತ್ತೆ ಎಲ್ಲವನ್ನು. ಆಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ಪೇಸ್ಟ್ ಥರ ಮಾಡಬೇಕು, ಜಾಸ್ತಿ ತೆಳುವಾಗಬಾರ್ದು. ಈಗ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿ. ಇಲ್ಲಿ 1.5 kg ಚೆನ್ನಾಗಿ ಕ್ಲೀನ್ ಮಾಡಿದಂತಹ ಬ್ರಾಯ್ಲರ್ ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ 1 ಟೀ ಸ್ಪೂನ್ ಮೆಣಸಿನ ಹುಡಿ ಹಾಕಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ 1 ಅವರ್. ಆಮೇಲೆ ಒಂದು ಅರ್ಧ ಕಪ್ ಮೊಸರು ತಗೋಬೇಕು. ಅದಾದಮೇಲೆ 1 ಟೀ ಸ್ಪೂನ್ ಉಪ್ಪು ತಗೊಳ್ಳಿ. ಒಂದೂವರೆ kg ಕೋಳಿ ಮಾಂಸಕ್ಕೆ 1 ಟೀ ಸ್ಪೂನ್ ಸಾಕೀಗ. ಅರ್ಧ ಲಿಂಬೆಯನ್ನು ಹಿಂಡಿ, ಆಮೇಲೆ 1 ಟೀ ಸ್ಪೂನ್ ಅರಸಿನ ಹುಡಿ ಹಾಕಬೇಕಾಗುತ್ತೆ. ಮೊದಲಿಗೆ 1 ಅವರ್ ಇಡಬೇಕು ಮ್ಯಾರಿನೇಟ್ ಮಾಡಲಿಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಇಡಬೇಕಾಗತ್ತೆ. ಈಗ ಅರಸಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಇಡಬೇಕು. ಇಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದಂತಹ ಮಸಾಲ ನೋಡಿ, ಇದೇ ಥರ ಪೇಸ್ಟ್ ಆಗಬೇಕು. ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ, ತುಪ್ಪ ಹಾಕಿ ಈಗ ಕಟ್ ಮಾಡಿದಂಥ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಹುರಿಬೇಕಾಗುತ್ತೆ. ಕಡೆಗೆ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡಬೇಕು. ಈಗ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರಿಯಿರಿ, ಬ್ರೌನ್ ಕಲರ್ ತನಕ ಬರಬೇಕಾಗತ್ತೆ. ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡಿ. ಈಗ ಕರಿಬೇವು ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಾದಮೇಲೆ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡಬೇಕು. ಕೋಳಿ ಮಾಂಸವನ್ನು, ನೀವು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಂತಹ ಕೋಳಿ ಮಾಂಸವನ್ನು ಆ್ಯಡ್ ಮಾಡಿ ಒಂದು 10 ನಿಮಿಷ ಬೇಯಿಸಬೇಕಾಗುತ್ತೆ. ಈಗ ಉಪ್ಪು ಸೇರಿಸಬಾರ್ದು, ಯಾಕೆಂದರೆ ಇದರಲ್ಲಿ ಉಪ್ಪು ಇರುತ್ತೆ. ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇಡಬೇಕು.
ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸ್ವಲ್ಪ ಒಂದು 10 ನಿಮಿಷ ಬಿಡಿ. ಕೋಳಿ ಮಾಂಸ ಬೆಂದ ಮೇಲೆ ಕೋಳಿ ಮಾಂಸವನ್ನು ಸಪರೇಟ್ ಮಾಡಿ ತೆಗೆದಿಡಬೇಕು. ಜಾಸ್ತಿ ಬೇಯಿಸಬಾರ್ದು. ಒಂದು ಪಾತ್ರೆಯಲ್ಲಿ ತೆಗೆದಿಡಿ. ಈಗ ಮಿಕ್ಸ್ ಮಾಡಿದಂಥ ಮಸಾಲವನ್ನು ಸೇರಿಸಬೇಕೀಗ. ಅದೇ ಎಣ್ಣೆಗೆ ಮಿಕ್ಸ್ ಮಾಡಿದ ಮಸಾಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಶ್ಮೀರಿ ಮೆಣಸಾದರೆ ಒಳ್ಳೆ ಕಲರ್ ಬರುತ್ತೆ, ಖಾರ ಕೂಡ ಕಡಿಮೆ ಇರುತ್ತೆ. ಈಗ ಉಪ್ಪು ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ. 1 ಟೀ ಸ್ಪೂನು ಶುಗರ್ ಹಾಕಿದರೆ ಒಂದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಉಪ್ಪು ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಡ್ರೈ ಆಗಬೇಕು. ಸ್ವಲ್ಪ ಡ್ರೈ ಆಗೋ ತನಕ ಸ್ವಲ್ಪ ಬಿಡಬೇಕಾಗತ್ತೆ. ಉಪ್ಪು ನೋಡ್ಕೊಂಡು ಹಾಕಿ, ಯಾಕೆಂದರೆ ಕೋಳಿ ಮಾಂಸದಲ್ಲಿ ಆಲ್ರೆಡಿ ಉಪ್ಪು ಇದೆ. ಉಪ್ಪು ಜಾಸ್ತಿ ಆದರೂ ತಿನ್ನಲಿಕ್ಕಾಗೋದಿಲ್ಲ, ಕಡಿಮೆ ಆದರೂ ತಿನ್ನಲಿಕ್ಕಾಗೋದಿಲ್ಲ. ಸ್ವಲ್ಪ ಡ್ರೈ ಆಗೋ ತನಕ ಸ್ವಲ್ಪ ಬಿಡಬೇಕು. ಆಮೇಲೆ ಕೋಳಿ ಮಾಂಸವನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ. ಒಂದು 5 ನಿಮಿಷ ಬೇಯಿಸಬೇಕಾಗತ್ತೆ. ನೋಡಿ, ಗೀ ರೋಸ್ಟ್ ರೆಡಿಯಾಗಿದೆ. ಇನ್ನು ಇದೇ ಥರ ರೆಸಿಪಿ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ರೆಸಿಪೀಸ್ಗಳನ್ನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯಗತ್ಯ. ಥ್ಯಾಂಕ್ ಯು.